ಒಂದು ಐಡಿಯಾ ಸಿಕ್ತು ನೋಡಿ. 40 ಲಕ್ಷ ರೂಪಾಯಿ ಹೈಲೆಕ್ಸು. ಹೌದು. ಓಕೆನಾ, ಅದ್ರ ಮೇಲೆ 15 ಲಕ್ಷ ಈ ಥರ ಮಾಡಿಫಿಕೇಶನ್ನು. ನೀನು ಯಾವ್ದು ತಗೋತೀಯೋ? ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಸೊ ಸುಮಾರು ದಿವಸ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ. ಲಾಸ್ಟ್ ನಾನು ವ್ಲಾಗ್ ಮಾಡಿದ್ದೆ ಯಾವಾಗ ನಾವು ಮಹಾರಾಷ್ಟ್ರಗೆ ಏನೋಗಿದ್ವಿ, ಮಹಾರಾಷ್ಟ್ರ ಅಂತೀನಿ, ಗೋವಾಗೆ ಮೋಟೋಸೋಲ್ ಇವೆಂಟ್ಗೆ ಹೋಗಿದ್ವಲ್ಲ, ಅದನ್ನೇ ವ್ಲಾಗ್ ಮಾಡಿದ್ದಿದ್ದು. ಅದಾದಮೇಲೆ ವ್ಲಾಗೇ ಮಾಡಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯಾಕೆಂತಂದರೆ ನಮ್ಮದು ಶೆಡ್ಯೂಲು ಅಷ್ಟೇ ಟೈಟ್ ಇದೆ. ಏನಂತಾರೆ, ಮನೆಗೆ ಹೋದರೆ ಫ್ಯಾಮಿಲಿ, ಎಡಿಟಿಂಗು ನಮ್ಮದೇ, ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರುತ್ತೆ ನಿಮಗೇನು, ವೀಡಿಯೋಸ್ ಎಡಿಟಿಂಗು, ಸ್ಕ್ರಿಪ್ಟ್ಗಳು ಬರೀಬೇಕು, ಪ್ರಮೋಷನ್ಸು, ಒಳ್ಳೆ ಎಲ್ಲ ಎಲ್ಡಪ್ ಆಗ್ಬಿಟ್ಟಿದೆ. ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಎಷ್ಟೋ ಸಲ ಅನ್ಕೋತೀನಿ ಯೂಟ್ಯೂಬು ಸ್ವಲ್ಪ ಮಾಡಬೇಕು ವೀಡಿಯೋಸು ಅದು ಇದು ಅಂತೇಳಿ, ಆಗ್ತಾಯಿಲ್ಲ. ಏನು ಮಾಡಿ ಹೇಳಿ, ಏನು ಮಾಡೋದಕ್ಕಾಗೋದಿಲ್ಲ ಇರಲಿ. ಸೊ ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗ್ಬಿಟ್ಟಿದೆ. ಏನಪ್ಪ ಅಂತಂದರೆ ಸ್ಪೆಷಲ್ಲು ನೋಡಿರ್ತೀರಾ ನನ್ನ ಬ್ಲಾಗಲ್ಲಿ, ಶಶಾಂಕು ಹೈಲೆಕ್ಸ್ ಡೆಲಿವರಿ ತೊಗೊಂಡ. ಡೆಲಿವರಿಗೆಲ್ಲಿ ನೋಡಿರೋ ಕಾರು, ಇವಾಗ ನೋಡ್ತಾ ಇರೋ ಕಾರು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಆ ಥರ ಒಂದು ಮಾಡಿಫಿಕೇಶನ್ ಮಾಡಿಸಿದ್ದಾನೆ, ಬಿಟ್ಟಿದ್ದಾನೆ ಅಂತ ಗೊತ್ತಿತ್ತಿಲ್ಲ. ನಾನು ಒಂದು ದಿವಸನೂ ಬಂದಿರಲಿಲ್ಲ. ಸೊ ಇವಾಗ ಬಂದ್ಬಿಟ್ಟು ಟೈಮ್ ಆ್ಯಕ್ಚುಲಿ 11 ಗಂಟೆ ಆಯಿತು. ಪಾಪ ನನಗೋಸ್ಕರನೇ ವೆಯ್ಟ್ ಮಾಡಿ ಇದನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ನೆಕ್ಸ್ಟ್ ಲಾಂಗ್ ಟ್ರಿಪ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, 10 days ಲಾಂಗ್ ಟ್ರಿಪ್ಪು. ನನ್ಗೆ ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಕಾರು ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಇದು. ಯಪ್ಪ ನೋಡಿ ಇಲ್ಲಿ ಏನಿದು ಲೈಟ್ಸ್ ಹಿಂಗೆ ಲಕ 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 ಅಂತ ಇದೆ. ಸಕ್ಕತ್ತಾಗಿದೆ ಗುರು. ನಾನು ಡೆಲಿವರಿ ಟೈಮಲ್ಲಿ ನೋಡಿದ ಕಾರೇ ಬೇರೆ, ಇವಾಗ ನೋಡ್ತಾ ಇರೋ ಕಾರೇ ಬೇರೆ ಗುರು. ಇದು ಇದು ನೋಡಿ ಹೆಂಗಿದೆ, ಇದು ನೋಡಿ ಹೆಂಗಿದೆ. ಇದೊಂದು ಲುಕ್ಕು, ಇದೊಂದು ಲುಕ್ಕು. ಓ ಮೈ ಗಾಡ್, ಏನು ಹೊರಡೆ ಕೂತಿದ್ದಾರ ಶಿಶಾಂಕ್. ಏನ್ ಶಶಾಂಕ್, ಏನಿದು ಕಾರು ಚೇಂಜ್ ಫುಲ್ಲು. ಯಪ್ಪ, ಡೆಲಿವರಿ ನೋಡಿ ಕಾರೇ ಬೇರೆ, ಇವಾಗ ನೋಡ್ತಾ ಇರೋ ಕಾರೇ ಬೇರೆ. ಅಫ್ಕೋರ್ಸ್ ಬೈ, ಹಂಗೆ ಇಡ್ತೀವ, ಫುಲ್ ಮಾಡಿಸ್ಲೇಬೇಕಲ್ಲ. ಯಪ್ಪ, ಹೈಲೆಕ್ಸ್ ಮೇಲೆ ಏನು ಗೊತ್ತಾ ಸ್ನೇಹಿತರೆ, ಹೈಲೆಕ್ಸ್ ಅಂತ ಹೇಳಿದ್ರೆ ಸ್ಟಾಕು ಒಂಥರ ನೋಡೋದಿಕ್ಕೆ ಅದು ಓಕೆ ಫೈನು. ಸುಮ್ಮನೆ ಹಿಂಗೆ ಎಲ್ಲಾದ್ರೂ ಹುಡುಗರು ಅಂದಮೇಲೆ ಮಾಡಿಫೈ ಮಾಡಿಸ್ಲೇಬೇಕು ಅಂತ ಇರುತ್ತೆ ತಗೊಂಡ್ಮೇಲೆ ಅಲ್ವಾ. ಅದು ಬೇರೆ ಟ್ರಿಪ್ಪು ಬೇರೆ ಹೋಗ್ತಾ ಇದಾರೆ ಇವರು, ಬಿಡ್ತಾರಾ? ಟ್ರಾವೆಲರ್ ಅಲ್ವಾ ಬೈ, ಅದು ಬೇರೆ ಅಲ್ವಾ. ಇದೊಂಥರ ನೋಡ್ತಾ ಇದ್ರೆ, ನಾನು ಮುಂಚೆ ಎಲ್ಲ ಇದನ್ನೆಲ್ಲ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಈ ತರ ಮಾಡಿಫೈಡ್ ಕಾರ್ಸ್ ಅಂತೂ ನೋಡ್ಬಿಟ್ರೆ ಏನೋ ಒಂಥರ ಖುಷಿ. ನಾವು ಒಂದ್ಸಲಿ ತಗೋಬೇಕು ಗುರು. ಏನ್ ಗುರು ಸಕ್ಕತ್ತಾಗಿದೆ, ಏನೋ ಒಂಥರ ಡ್ರೀಮು. ಏನ್ ಗೊತ್ತಾ ಎಲ್ಲರಿಗೂ 2022 ಅಲ್ಲಿ ನಾನು ಟ್ರಿಪ್ ಹೋದಾಗ ಹೈಲೆಕ್ಸ್ ಇದ್ರಲ್ಲಿ ನೋಡಿದ್ದೆ, ಸ್ಪಿತಿಯಲ್ಲಿ ಹೈಲೆಕ್ಸು, ಫಾರ್ಚುನರು, ತಾರ್ಗಳು ಅವೆಲ್ಲ ಬಂದಾಗ ನಾವು ಯಾವಾಗ ಗುರು ಇವಾಗ ಈ ತರ ತಗೊಳ್ಳೋದು, ನಾವು ಯಾವಾಗ ಈ ತರ ಮಾಡಿಫಿಕೇಶನ್ ಮಾಡೋದು, ಈ ತರ ಇಲ್ಲಿಗೆ ಎತ್ಕೊಂಡ್ಬರೋದು, ಅವೆಲ್ಲ ಡ್ರೀಮ್. ಒಂದ್ಸಲಿ ಬರ್ಬೇಕಪ್ಪ ನಾವು. ಅವಾಗ ತಾರ್ ಇದ್ದಾಗ ನೆಕ್ಸ್ಟ್ ಲೆವೆಲ್ ಯಾವಾಗಪ್ಪ ಹೋಗ್ತೀವಿ ಅಂತ ಅನ್ಸುತ್ತೆ. 2023 ಅಲ್ಲಿ ತಾರ್ ಬಂತು, ಅನ್ಕೊಂಡಿದ್ 1 yearಗೆ ನಾವು ತಾರ್ ತಗೊಂಬಿಟ್ಟೆ. ಸೊ ಈಗ ಇದೊಂದು ಬೀಸ್ಟ್ ನಿಲ್ಸಿದ್ವಿ. ಇವಾಗ ನಮ್ಗೂ ಅಷ್ಟೇ ಬೈಕ್ ರೈಡ್ ಮಾಡ್ತೀವಾ, ಇವಾಗ ಯಾವ್ದೋ ಒಂದು ನೋಡಿರ್ತೀವಿ, BMW ಇಲ್ಲಾಂದ್ರೆ ಆಫ್ರಿಕಾ ಟ್ಯೂನ್ ಯಾವ್ದೋ ನೋಡಿರ್ತೀವಿ, ಹೋಗ್ಬೇಕಾರೆ ನಾವು ಒಂದ್ ದಿವಸ ಈ ತರ ಹೋಗ್ಬೇಕು. 100% ಅದಿರ್ಬೇಕು ಅಲ್ವಾ, ಅದಿದ್ರೆ ತಗೊಳಕಾಗೋದು. ನಾನು ಎಲ್ಲರಿಗೂ ಹೇಳೋದೇ ಅದೇನೆ. ಇಲ್ಲಾಂದ್ರೆ ನಮ್ಗೂ ಅದು ಡ್ರೀಮ್ ಆಗೇ ಇದ್ಬಿಡುತ್ತೆ. ಯಾವತ್ತೋ ಒಂದ್ ದಿವಸ ಮ್ಯಾನಿಫೆಸ್ಟೇಷನ್ ಅನ್ನೋದು ಸುಮ್ನೆ ಹೇಳೋದಲ್ಲ, ಅದು 100% ಆಗೇ ಆಗುತ್ತೆ. ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿ, ಅದಕ್ಕೆ ಹಂಗೆ ಕಷ್ಟನೂ ಪಡೋದು. 100% ನಾವು ಸುಮ್ಮನೆ ಸಿಗೋದಿಲ್ಲ. ಅದು ಡ್ರೀಮ್ ನಾವು ಯಾವತ್ತೂ ಕಷ್ಟಪಟ್ರೆ ಇದಾಗೋದು. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ, ನಾನು ಡೆಲಿವರಿ ಟೈಮಲ್ಲಿ ನೋಡಿದ ಕಾರೇ ಬೇರೆ, ಇವಾಗ ನೋಡ್ತಾ ಇರೋ ಕಾರೇ ಬೇರೆ. ಈ ರೇಂಜ್ ಮಾಡಿಫಿಕೇಶನ್ ಒಳ್ಳೆ ಔಟ್ಪುಟ್ ಬಂದಿದೆ ಮಾತ್ರ, ಸಖತ್ತಾಗಿದೆ. GR ಕಿಟ್ ಅಂದ್ರೆ ಇದೇನಾ? ಬೈ, GR ಕಿಟ್ ಅಂದ್ರೆ ಏನ್ ಆಕ್ಚುಲಿ GR ಕಿಟ್ ಅಂತ ಕೇಳಿದೆ ಅಷ್ಟೇ. ನಾನು ಭಾಸ್ಕರ್ ಹೇಳ್ತಾ ಇದ್ದಿದ್ದು GR ಕಿಟ್ ಹಾಕ್ಸ್ಬೇಕು ತಗೊಂಡಾಗ. ಇದು GR ಕಿಟ್ ಅನ್ನೋದು ಎಲ್ಲರೂ ಮಾಡಲ್ಲ. ಈ JC ರೋಡಲ್ಲೂ ಮಾಡ್ತೀನಿ ಅಂತ ಹೇಳ್ತಾರೆ ಕಡಿಮೆ ಬಜೆಟ್ ಅಲ್ಲಿ, ಬಟ್ ಈ ಔಟ್ಪುಟ್ ಕೊಡಲ್ಲ ಯಾರು. ಏನಂದ್ರೆ ಮೇನ್ಲಿ ಈ ಬೀಡಿಂಗ್ಸ್ ಕುತ್ಕೋಬೇಕು ಪರ್ಫೆಕ್ಟ್ ಆಗಿ. ಅಂಡ್ ಕಲರ್ ಮ್ಯಾಚ್ ಮಾಡಬೇಕು. ಮಾಡಲ್ಲ. ಪೇಂಟ್ ಕ್ವಾಲಿಟಿ ಅವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಾನು ತುಂಬಾ ರಿಸರ್ಚ್ ಮಾಡಿ ಇವ್ರನ್ನ ಹಿಡಿದಿದ್ದು. ಯಾಕಂದ್ರೆ ನಾನು ಬ್ಯಾಂಕಾಕ್ ಹೋಗಿ ಬರ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ನೋಡಿದ್ದೆ ಇದೇ ಕಾರ್ನ ನೋಡಿ. ಇದು ಓನರ್ದು. ಇದೇ ಓನರ್ದು. ಸಕ್ಕತ್ತಾಗಿದೆ ಇದು ನೋಡೋದಕ್ಕೆ ಒಂಥರ. ಸೊ ಇದೊಂದು ಲುಕ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಾನು ಎಲ್ಲ ತಗೊಂಡವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನಾನು ಈ ತರ ಮಾಡಿಸ್ಲಾ ಆ ತರ ಮಾಡಿಸ್ಲಾ ಅಂತ. ನಿಜ
ಹೌದು. ನಾನು ಆಕ್ಚುಲಿ ಈ ಗಾಡಿನ ಈ ಲುಕ್ ಅಲ್ಲಿ ನೋಡಿದ್ದೆ. ಓಕೆ ಸೊ ನನ್ಗೆ ಅಂದ್ರೆ ಇದೇ ತರನೇ ಇವ್ರದ್ದು ಹಂಗೆ ಇತ್ತು. ಸೊ ಇದೇ ತರ ಲೈಟ್ಸ್ ಹಾಕಿದ್ರು. ನಾನು ನಿಮ್ಗೆ ಫುಟೇಜ್ ಕೊಡ್ತೀನಿ, ನಾನು ಏರ್ಪೋರ್ಟ್ ಅಲ್ಲಿ ಶೂಟ್ ಮಾಡಿರೋದು ನೋಡಿ. ಸೊ ನನಗೆ ಹಂಗೆ ಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿಲ್ಲ. ಆದ್ರೂ ನೋಡಿ ಅಲ್ಲಿ ನೋಡಿರೋ ಕಾರ್ನೇ ಹುಡುಕಿ ನನಗೆ ಹಿಂಗೆ ಬೇಕು ಅಂತ ನಾನು ಮಾಡಿಸಿದ್ದು. ಕಾಪಿ ಅಂತ ಅಲ್ಲ, ಕೆಲವೊಂದು ಇಷ್ಟ ಆದ್ರೆ ನನ್ಗೆ ಹಂಗೆ ಬೇಕು ಎಲ್ಲರಿಗೂ ಅನ್ಸುತ್ತೆ. ಇವಾಗ ನಮ್ಗೂ ಹಂಗೇನೆ. ಇವಾಗ ನಾವು ಒಂದ್ ಕಲರ್ ಅವರು ಅವ್ರದೇ ಇದಿರೋದ್ರಿಂದ ಅವ್ರು ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಕೋತಾರೆ. ಸೂಪರ್. ಸೊ ನನ್ಗೆ ಹಂಗೆ ಬೇಕಂತ ನಾನು ಹುಡುಕ್ಸಿ ಮಾಡಿದ್ದು. ಅಂಡ್ ಏನೇನ್ ಮಾಡ್ಸಿದೀನಿ ಅಂದ್ರೆ ಜಿ ಆರ್ ಕಿಟ್ ಅಲ್ಲಿ ಈ ಫ್ರಂಟ್ ಬಂಪರು, ಈ ಗ್ರಿಲ್ ಬರುತ್ತೆ, ಮತ್ತೆ ಇದು ಲೋಗೋನು ವಿತ್ ಲೋಗೋ. ಈ ಗ್ರಿಲ್ ಅಲ್ಲೇ ಲೋಗೋ. ಟೊಯೋಟಾ ಅನ್ನೋದೇ ಒಂದು ಆಕ್ಚುಲಿ ಹೇಳ್ಬೇಕಂದ್ರೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ನೋಡಿ ಇದೊಂದು ಬರುತ್ತೆ ಸೈಡ್ ಕ್ಲಾಡಿಂಗ್ಸ್. ಎರಡು ಡೋರ್ ಸೈಡ್ ಕ್ಲಾಡಿಂಗ್ ಬಿಟ್ರೆ ಇನ್ನೇನು ಬರಲ್ಲ. ಜಿ ಆರ್ ಕಿಟ್ ಅಲ್ಲಿ ಇವೆರಡು ಮುಂದೆ ಬಂಪರ್ ಅಷ್ಟೇ. ಬಂಪರ್ ಒಂದು ಬರುತ್ತೆ. ಅಂಡ್ ಇದು ಸಪರೇಟ್. ಡೋರ್ ಕ್ಲಾಡಿಂಗ್ ಇದು ಸಪರೇಟ್. ಅಂಡ್ ಬಾನೆಟ್ ಸ್ಕೂಪ್. ಸೊ ಇದೆಲ್ಲ ಜಿ ಆರ್ ಅಂತಾನೆ ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಎಲ್ಲ ಸಪರೇಟ್. ಜಿ ಆರ್ ಕಿಟ್ ಜಿ ಆರ್ ಕಾರಲ್ಲಿ ಜಿ ಆರ್ ಬ್ರ್ಯಾಂಡ್ ಜಿ ಆರ್ ಬ್ರ್ಯಾಂಡ್ ಅಲ್ಲಿ ಇಷ್ಟೇ ಬರೋದು. ಇದು ಅದು ಇದೆಲ್ಲ ಎಕ್ಸ್ಟ್ರಾ ಮಾಡಿಫಿಕೇಶನ್. ಇವಾಗ ನಮ್ ಕಾರ್ಗೆ ಹೆಂಗ್ ಮಾಡ್ತೀವಿ ಇದನ್ನು ಮಾಡಿಫೈ ಮಾಡ್ತಿರೋದಾ? ಇದು ಅಷ್ಟೇ. ಇದು ಸಪರೇಟ್ ಬಾನೆಟ್ ಸ್ಕೂಪ್. ಇದು ಬಾನೆಟ್ ಮೇಲೆ ಹಾಕಿರೋದು, ಜಸ್ಟ್ ಸ್ಟಿಕ್ ಮಾಡಿರೋದು. ಬಾನೆಟ್ ಬರ್ತಿತ್ತು ಕಾರ್ಬನ್ ಫೈಬರ್, ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಇರ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ಹೋಗಿರುತ್ತೆ ನನ್ಗೆ ಗೊತ್ತಿರೋಂಗೆ, ಒಳ್ಳೆ ಗಿಫ್ಟೇನೆ ಆಗಿರುತ್ತೆ. ಬಂದಿದೆ ಗಾಡಿ ತೊಗೊಳೋದಲ್ಲ, ಅದಕ್ಕೆ ಮಾಡಿಫೈ ಮಾಡಿಸೋದೇ ದೊಡ್ಡ ಟಾಸ್ಕ್ ಹೇಳ್ಬೇಕು ಅಂತಂದ್ರೆ. ಸೊ ಆತರ ಔಟ್ಪುಟ್ ಬರ್ಬೇಕು ಅಂದ್ರೆ ಅದನ್ನು. ಅಂಡ್ ಇದು ಸಪರೇಟ್. ಇದೇನಾ ಗಾರ್ಡ್ ಸಣ್ಣ ಪುಟ್ಟ ನಾವು ಆಫ್ ರೋಡಿಂಗ್ ಅಲ್ಲಿ ಕಲ್ಲು ಅದು ಇದು ಎಲ್ಲ ಟಚ್ ಆಗ್ಬಾರ್ದು ಅಂತ ಹಾಕ್ಸಿದೀನಿ. ಓಕೆ, ನೈಸ್, ಸೂಪರ್ ಆಗಿದೆ. ಈ ಮೈನ್ ಹೈಲೈಟ್ ನಾನು ಹೇಳ್ತೀನಿ, ಈ ಲೈಟ್ಸ್ ಏನೆ ಲಕ್ಕ 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 ಅಂತ ಇದೆಯಲ್ಲ. ಈ ಲೈಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದೇನಂದ್ರೆ ನೋ ಸೈಟ್ ಅಂತ ಒಂದು ಇಂಪೋರ್ಟೆಡ್ ಬ್ರ್ಯಾಂಡ್. ನೋ ಸೈಟ್ ಅಂತ. ಇದು 6 ಇಂಚ್ ಲೈಟ್ಸ್. ಅದ್ರಲ್ಲಿ ನೋಡ್ತಿರ್ಬೋದು ನೀವು 8 ಇಂಚ್ ಲೈಟ್ಸ್. ಅದು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದಕ್ಕೆ ಹೆವಿ ಆಗುತ್ತೆ. ಅದೆಲ್ಲ ಪ್ರೋಮೆನ್ ಅಂದ್ರೆ ಪ್ರೋಮೆನ್ ಬಂಪರ್ ಹಾಕಿರೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಹೆವಿ ಆಗುತ್ತೆ ಅಂತ. ಇದು ಹಾಕ್ಸಿರೋದು ಸ್ನೇಹಿತರೆ, ಇವಾಗ ಕಮೆಂಟ್ ಹಾಕ್ಬಿಡಿ ನೀವು, ಏನ್ ಇಷ್ಟೊಂದು ಲೈಟ್ಸ್ ಎಲ್ಲ ಹಾಕ್ಸ್ಕೊಂಡು ಮುಂದೆ ಬರೋರು ಹೆಂಗ್ ಓಡಿಸೋದು ಹಂಗಿಲ್ಲ. ಬೇಕಾದಾಗ ಮಾತ್ರ ಆಫ್ ರೋಡಿಂಗ್ ಹೋದಾಗ, ಕ್ಯಾಂಪಿಂಗು ಆಫ್ ರೋಡಿಂಗ್ ಎಲ್ಲ ಹೋಗ್ತೀವಿ, ಅಲ್ಲೆಲ್ಲ ಸರಿಯಾಗಿ ಕಾಣಿಸಲ್ಲ. ಆಮೇಲೆ ಟಿಂಟ್ ಸ್ವಲ್ಪ ಹಾಕ್ಸಿದೀನಿ, ಸೊ ನನಗೆ ಕಾಣಿಸಲ್ಲ ಅಂತಾನೆ ಇದನ್ನ ಹಾಕ್ಸ್ಕೊಂಡಿರೋದು. ಬೇಕಾಗಿರೋ ಟೈಮಲ್ಲಿ ಮಾತ್ರ ಯೂಸ್ ಮಾಡಕ್ಕೆ ಹಿಂಸೆ ಕೊಡಕ್ಕೆ. ಅದನ್ನೇ ಹಾಕ್ಸ್ತಿದ್ದೆ ನಾನು. ಅದು ಹಾಕಿದ್ರೆ ನಾರ್ಮಲ್ ಆಗಿ ಆನ್ ಮಾಡಿದ ತಕ್ಷಣ ಆಪೋಸಿಟ್ ಬಂದವ್ರಿಗೆ ಇದ್ದಿದ್ದು ಜಾಸ್ತಿ ಇದಾಗುತ್ತೆ ಅಂತ. ಇದ್ರಲ್ಲಾದ್ರೆ ಎರಡೇ ಆನ್ ಮಾಡ್ಕೋಬಹುದು ನಾನು ಬೇಕಾದಾಗ. ಎರಡೇ ಆನ್ ಮಾಡ್ಕೋಬಹುದು. ಅದ್ರಲ್ಲಿ ಈ ಕ್ಯಾಪ್ಸ್ ಹಾಕಿದ್ರೆ ಕಡಿಮೆ ಬರುತ್ತೆ, ಆಪೋಸಿಟ್ ಅವ್ರಿಗೆ ಏನು ಪ್ರಾಬ್ಲಮ್ ಇದಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಎರಡು ಹಾಕ್ಸ್ಕೊಂಡೆ. ಮೇನ್ಲಿ DRL ಗೆ ನಾನು ಹಾಕ್ಸಿರೋದು. ಅಲ್ಲ, ಇದೊಂಥರ ನಾನು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದು ಆಕ್ಚುಲಿ. ನೋ ಸೈಟ್ ಅಂದ್ರೆ ಇನ್ನೊಂದು ಏನಂದ್ರೆ ಮೇನ್ಲಿ ಅವರು ಆಫ್ ಮಾಡಿದಾಗ ಕೂಡ ಚೆನ್ನಾಗಿ ಕಾಣಿಸ್ಬೇಕು. ಬೇರೆ ಬ್ರಾಂಡ್ಸ್ ಎಲ್ಲ ಸುಮ್ನೆ ರೌಂಡ್ ಆಗಿ ಬಾಕ್ಸ್ ಆಗಿ ಎಲ್ಲ ಚೆನ್ನಾಗಿರೋ. ಇದು ಆ ತರ ಫೋಕಸ್ ಲುಕ್ ಆಗಿದೆ ಅಲ್ಲ. ಎಸ್ ಸಾಕಾಗಿದೆ. ಅಂಡ್ ಈ ಕ್ರೋಮ್ ಐಟಮ್ಸ್ ಎಲ್ಲ ಮೈನ್ ಇದು ಏನಂತಾರೆ, ಮ್ಯಾಗು ಕೂಡ ಸಕ್ಕದಾಗಿದೆ. ಈ ಕಲರ್ಗೆ ಮತ್ತೆ ಇದಕ್ಕೆ ಮ್ಯಾಚಿಂಗು ಸಕ್ಕದಾಗಿ ಕಾಣಿಸ್ತದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾವ ಬ್ರ್ಯಾಂಡ್ ಇದು? ಇದು ಮಡಾನ್ ಅಂತ. ಮಡಾನ್ 18 ಇಂಚ್ ಅಲಾಯ್. ಸೂಪರ್. ಟೈರ್ ಬಂದು ಮ್ಯಾಕ್ಸಿಸ್ ಹಾಕ್ಸಿದೀನಿ. ಆಫ್ ರೋಡ್ ಇದು? ಇಲ್ಲ, ನಾವು ಮ್ಯಾಕ್ಸಿಮಮ್ ಹೈವೇಸ್ ಹೊಡಿತೀವಲ್ಲ, ಒಳಗಡೆ ನಿಯಾನ್ ಲಕ 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 ಅಂತ ಇದೆ ಆಕ್ಚುಲಿ. ಸೊ ಅದು ಬಂದು ಐರನ್ ಮ್ಯಾನ್ ಫೋಮ್ ಸೆಲ್ ಪ್ರೋ ಅಂತ. ಸೊ 3 ಲಕ್ಷ ಚಿಲ್ಲರೆ ಬರೀ ಅದೇ. ಅಪರ್ ಆರ್ಮ್ ಕಂಟ್ರೋಲ್ ಹಾಕ್ಸಿದೀನಿ. ಇದು ಒಂದು 15 ಆಕ್ಚುಲಿ. ಅದು ಅಪರ್ ಆರ್ಮ್ ಕಂಟ್ರೋಲ್. ಇದು ನಮ್ದ್ರಲ್ಲಿ ಕಂಪ್ನಿದ್ರಲ್ಲಿ ಬರೋದು ತುಂಬಾ ತಿನ್ನಿರುತ್ತೆ. ನಾವು ಈ ಹೆವಿ ಹಾಕ್ಸಿದಾಗ ಅದಕ್ಕೆ ಸಪೋರ್ಟಿಂಗ್ ಸೊ ಅದಕ್ಕೋಸ್ಕರ ಅದೊಂದು ಸಪರೇಟ್. ಅದೊಂದು ನೀನು ರಿಸರ್ಚ್ ಮಾಡಿ ಎಲ್ಲ ಹಾಕ್ಸಿದ್ಯಲ್ಲಪ್ಪ. ತುಂಬಾ ರಿಸರ್ಚ್ ಮಾಡಿದೀನಿ. 1 o'clock 2 o'clock ನೈಟ್ ಅಲ್ಲಿ ಏನೇನ್ ಮಾಡಿಸ್ಬೇಕು, ಹೆಂಗ್ ಮಾಡಿಸ್ಬೇಕು, ಯಾವ ಬ್ರ್ಯಾಂಡ್ ಹಾಕ್ಸ್ಬೇಕು. ಸೊ ಕಂಪ್ಲೀಟ್ ಆಗಿ ಔಟ್ಪುಟ್ ನೆಕ್ಸ್ಟ್ ಲೆವೆಲ್ ಆಗಿ ಬಂದಿದೆ. ಸಕ್ಕತ್ತಾಗಿದೆ. ಮತ್ತೆ ಐಟೂನು ಆಗಿರ್ಬೋದು, ಎಲ್ಲಾನು ಆಗಿರ್ಬೋದು, ಲುಕ್ ವೈಸ್ ಸೂಪರ್ ಆಗಿದೆ. ನಂದು ಟೈರ್ ಸೈಜ್ ಬಂದು 285 65 18. ಓಕೆ. ಸೊ 285 ಬಂದು ವಿಡ್ತು 65 ಬಂದು ಈ ರೇಷಿಯೋ. ಓಕೆ. ಸೊ ಇದು ಟಚ್ ಆಗುತ್ತೆ. ಯಾರಾದ್ರೂ ನೀವು ಹೈಲಕ್ಸ್ ಓನರ್ಸ್ ನೋಡ್ತಿದ್ರೆ ನಾರ್ಮಲ್ ಆಗಿ ಟಚ್ ಆಗೇ ಆಗುತ್ತೆ. ಸೊ ಕಟಿಂಗ್ಸ್ ಸ್ವಲ್ಪ
ಓ ಮಾಡಿದ್ದೀರಾ? ಕಟಿಂಗ್ಸ್ ಸ್ವಲ್ಪ ಇದೆ. ನಾನು ಭಾಸ್ಕರ್ ಕಾರಲ್ಲೂ ನೋಡಿದೆ, ಅದನ್ನ ಟಚ್ ಆಗ್ತಾ ಇದ್ದಿದ್ದು ಅದೆಲ್ಲ ಸ್ವಲ್ಪ Cuttings ಏನೋ ಮಾಡ್ಲೇಬೇಕು ಅಂತ ಅವರು ಹೇಳ್ತಾ ಇದ್ರು. ಏನು ಮಾಡೋದಿಕ್ ಆಗೋದಿಲ್ಲ, ಏನ್ ಮಾಡಕ್ಕಾಗಲ್ಲ. ಅಂಡ್ PPF ಆಗಿದೆ. ಮೇನ್ ಆಗಿ PPF ಬೇಕೇ ಬೇಕು. ಎಲ್ಲಾ ಮಾಡಿಸ್ತಾರೆ. ಟಿಂಟ್ ಆಗಿದೆ. ಓ ಟಿಂಟ್, ಬಟ್ ಟಿಂಟ್ ಏನು ಇಶ್ಯೂ ಆಗಲ್ಲ ಅಂತ ಏನಿಲ್ಲ, ಅಂದ್ರೆ ನಮ್ಗೆ ಎಲ್ಲ ಬೇಕೇ ಬೇಕು. ಸೊ ಆಫ್ ರೋಡಿಂಗ್ ಹೋಗ್ತೀವಿ, ಸ್ನೋಗ್ ಹೋಗ್ತೀವಿ, ಹೆವಿ ಇದು ಹೊಡಿತಾ ಇರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಮೇನ್ ಆಗಿ ತಗೊಂಡಿರೋದು ಲಾಂಗ್ ಡ್ರೈವ್ಸ್, ಅದಾದ್ಮೇಲೆ ಕ್ಯಾಂಪಿಂಗ್, ಅದೇ ಸಿಟಿ ಯೂಸ್ ಇಲ್ಲ. ಸಿಟಿಗೆ ಬೇರೆ ಕಾರ್ಗಳು ಇದೆ ಗೊತ್ತು ನನಗೆ ಇಲ್ಲಿ. ಸೊ ಈ ಕ್ರೋಮ್ ಐಟಮ್ಸ್ ಇದೆಲ್ಲ ಕ್ರೋಮ್ ಬರುತ್ತೆ. ಇದನ್ನೆಲ್ಲ ಮಾಡಿಸಿರೋದು, ಇದೆಲ್ಲ ಡಿ ಕ್ರೋಮ್ ಮಾಡಿರೋದು. ಸೊ ಇದು ಸಪರೇಟ್. ಅಂಡ್ ನೋಡಿ ಇದೆಲ್ಲ ಚೇಂಜ್ ಆಗ್ಬಿಟ್ಟಿದೆ, ಅದು ಚೇಂಜ್ ಮಾಡ್ಸಿದೀನಿ. ಓ ಮೈ ಗಾಡ್. ಕಾರ್ಬನ್ ಫೈಬರ್ ಫಿನಿಶ್ ನೋಡಿ, ಆ ಕಾರ್ಬನ್ ಫೈಬರ್ ಫಿನಿಶ್ ಅಲ್ಲಿ ಫುಲ್ ಕಾರ್ಬನ್ ಫೈಬರ್ ಫಿನಿಶ್. ಸೊ ಈಗ ನಾನೇನ್ ಲೈಟ್ ತೋರಿಸ್ದೆ, ಆ ಲೈಟ್ ಸ್ವಿಚ್ ಇದು ಇದಾ, ಈ ಸ್ವಿಚ್ ಬಂದು 28,500 ಆಗುತ್ತೆ. ಈ ಹೋಲ್ಡರ್ ಬೇಕು ಹಂಗೆ, ಈ ಹೋಲ್ಡರ್ ಇದೆಯಲ್ಲ, ಈ ಸ್ವಿಚ್ ನ ಎಲ್ ಬೇಕಾ ಮೌಂಟ್ ಮಾಡಬಹುದು ನಾರ್ಮಲ್ ಆಗಿ. ಸೊ ಈ ಹೋಲ್ಡರ್ ಬಂದು ಇವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋ, ಅಂದ್ರೆ 3D ಪ್ರಿಂಟರ್ ಬರುತ್ತೆ ಗೊತ್ತಾ? ಹೌದೌದು. 3D ಪ್ರಿಂಟರ್ ಅಲ್ಲಿ ತುಂಬಾನೇ ಟೈಮ್ ತಗೊಂಡು ಇದನ್ನ ಎಲ್ಲೂ ಡ್ಯಾಮೇಜ್ ಆಗ್ದಿರಾ ಫಿಟ್ ಮಾಡ್ಬೇಕು ಅಂತ ಹೇಳಿ ನೋಡಿ ಫಿಟ್ ಮಾಡಿರ್ತಕ್ಕಂಥದ್ದು. ಇದು ನಾರ್ಮಲ್ ಆಗಿ ಈ ತರ ಬರುತ್ತೆ. ಸೊ ಇದಕ್ಕೆ ಅಂತಾನೆ ಡಿಸೈನ್ ಮಾಡಿ ಫಿಟ್ ಮಾಡಿರೋ, ಜಸ್ಟ್ ಇಡೋದು ಅಷ್ಟೇ, ಏನು ನಾವು ಫಿಕ್ಸ್ ಮಾಡ್ಕೋಬಹುದು 3M ಟೇಪ್ ಹಾಕಿ. ನಾನು ಯಾವಾಗ ಬೇಕೋ ಅವಾಗ ಹಾಕೋತೀನಿ, ನಾರ್ಮಲ್ ಆಗಿ ತೆಗೆಸ್ಕೊಳ್ಳೋದು ಅಷ್ಟೇ. ಓ ನೈಸ್. ಸೊ ಮ್ಯಾಟ್ಸ್ ಹಾಕ್ಸಿದೀನಿ ನಾರ್ಮಲ್, ಒಳಗಡೆ ಎಲ್ಲ ಬೇಸಿಕ್ ಎಲ್ಲ ಇದ್ದೇ ಇರುತ್ತೆ ಮ್ಯಾಟ್ಗು. ಅದಾದ್ಮೇಲೆ ಇದು ಟಿಂಟು ಅದು ಇದೆಲ್ಲ. ನಾವು ವೈಟ್ ಕಾರ್ ತಗೊಂಡೋಗಿ ಟಿಂಟ್ ಹಾಕ್ಸ್ಕೊಬೇಕು ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಸೊ ಹೈಲೆಕ್ಸ್ ಅಲ್ಲಿ ಇನ್ನೊಂದು ಇಶ್ಯೂ ಏನಂದ್ರೆ, ಇದು ಇದು ಹೇಳಿರ್ಲಿಲ್ಲ. ಸೊ ಇದು ಆಟೋಮೆಟಿಕ್ ಫುಟ್ ಸ್ಟೆಪ್. ಇದು ಯಾವ್ದೋ ಇದು ರೇಂಜ್ ರೋವರ್ ಅದು ಇದ್ರಲ್ಲಿ ನೋಡಿದ್ದೀನಿ ಇದನ್ನೆಲ್ಲ ನಾನು. ಈ ಐಟಿಗೆ ಬೇಕೇ ಬೇಕು ಹತ್ತೋದಿಕ್ಕೆ. ಯಾಕೆ ಹಾಕ್ಸಿದೆ ಅಂದ್ರೆ, ಇದು ಜಸ್ಟ್ ಶೋಕಿ ಪರ್ಪಸ್ ಅಲ್ಲ. ನಮ್ಗೆ ನಾರ್ಮಲ್ ಆಗಿ ಇವಾಗ ನೋಡಿ ಇಲ್ಲಿಗೆ ಬರುತ್ತೆ, ಅದು ಬಂದು ಇಲ್ಲಿಗೆ ನಾರ್ಮಲ್ ಆಗಿ ಇಷ್ಟೇ ಇದ್ರೆ ನಮ್ಗೆ ಆಫ್ ರೋಡಿಂಗ್ ಅಲ್ಲಿ ಅದು ಟಚ್ ಆಗೋದು ಎಲ್ಲ ಆಗುತ್ತೆ. ಓಕೆ. ಸೊ ಮೆಟಲ್ ಬಂಪರ್ ನೋಡೋಣ ಅಂತ ನೋಡಿದೆ, ಅದು 50 ಚೇಂಜ್ 60 ಇತ್ತು. ಇನ್ನೂ ಎಕ್ಸ್ಟ್ರಾ ಹಾಕಿದ್ರೆ ಇದು ಬಂತು. ಇದು ಆಟೋಮೆಟಿಕ್ ಬೇಡ ಅಂದಾಗ ಹಂಗೆ ಒಳಗಡೆ ಹೋಗುತ್ತೆ. ನೋಡಿ ಅಷ್ಟೇ ಫೋಲ್ಡ್ ಆಗುತ್ತೆ. ಸೊ ಅಷ್ಟು ನಮ್ಗೆ ಆಗೋದಿಲ್ಲ. ಇದು ಆಕ್ಚುಲಿ ಹಂಗೆ ನೋಡಿದ್ರೆ ಗೊತ್ತಾಗಿಲ್ಲ. ಸೂಪರ್. ಸೊ ಇದು ಒಳಗ್ ಬಂದ್ರೆ ಮೇನ್ಲಿ ಇವ್ರಿಗೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇದು 90 ಡಿಗ್ರೀಸ್ ಇರುತ್ತೆ, ಫುಲ್ ಸ್ಟ್ರೈಟ್ ಇರುತ್ತೆ. ಹೌದು, ಈ ಟ್ರಕ್ ಗಳಲ್ಲಿ ಏನು ಮಾಡೋದಿಕ್ ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ, ನಾನು ಇಲ್ಲೊಂದು ಸ್ಪೇಸರ್ ಕೊಡ್ಸಿದೀನಿ. ಸ್ವಲ್ಪ ಇದರಿಂದ 1 ಇಂಚ್ ಕಂಫರ್ಟ್ ಸಿಗ್ಲಿ ಅಂತೇಳಿ. ಎಸ್. ಫುಲ್ ಕಂಫರ್ಟ್ ಇಲ್ಲದೆ ಇರ್ಬೋದು, ಬಟ್ 1 ಇಂಚ್ 1 ಇಂಚ್ ಸ್ವಲ್ಪ ಸ್ಲಾಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಕೂತ್ಕೊಂಡು ಸ್ವಲ್ಪ ನಾರ್ಮಲ್ ಆಗಿ ನಾನೇ ಡ್ರೈವ್ ಮಾಡೋದು, ಕುತ್ಕೊಂಡವ್ರು ಯಾರು ನನ್ ಗಾಡಿ ಅಂತ ಅದೊಂದು ಮಾಡಿಸಿ ನನ್ ಗಾಡಿ ಬೇಕೇ ಬೇಕು. ಬಟ್ ಆದ್ರೂ ಓಕೆ, ಮ್ಯಾನೇಜಬಲ್. ಆಮೇಲೆ ಇದು ಸ್ಪಾಯ್ಲರ್ ಒಂದು ಹಾಕ್ಸಿದೀನಿ. ಸ್ಪಾಯ್ಲರ್ ಎಲ್ಲ ಗಾಡಿಗಳಿಗೂ ಇದೆ ಇಲ್ಲಿ ಸ್ಪಾಯ್ಲರ್. ಅದು ನಾರ್ಮಲ್ ಆಗಿ ಇವರೇ ಹಾಕೋದು ಸ್ಪಾಯ್ಲರ್, ಬೇರೆ ಯಾರು ಹಾಕಲ್ಲ. ಎಲ್ಲೂ ನಾರ್ಮಲ್ ಆಗಿ ನೋಡಿಲ್ಲ, ಎಲ್ಲ ಮೆಟಲ್ ಹಾಕ್ಸಿರ್ತಾರೆ. ಮೆಟಲ್ ನೋಡಿದೀನಿ ನಾನು, ಕರೆಕ್ಟ್ ರಾಡ್ ಟೈಪ್ಸ್ ಬಂದಿರೋದು. ಅದು ಬಂದು ನೆಕ್ಸ್ಟ್ ಹಾಕ್ಸ್ತೀನಿ. ಓಕೆ ಓಕೆ. ನಾನು ಕ್ಯಾಂಪಿಂಗ್ ಸೆಟಪ್ ಎಲ್ಲ ಮಾಡ್ತೀವಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ. ಅದು ರೋಲಿಂಗ್ ಶಟರ್. ಇವಾಗ ನಾವೇನಾದ್ರು ಲಗೇಜ್ ಎತ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಬೇಕಲ್ವಾ? ಕ್ಲೋಸ್. ಓಕೆ. ವಾಟರ್ ಪ್ರೂಫಾ? ಸೊ ವಾಟರ್ ಪ್ರೂಫ್ ಕಂಪ್ಲೀಟ್. ನಾನು ಹತ್ತು ನಿಂತ್ಕೋಬಹುದು, ಏನಾಗಲ್ಲ. ಅಂದ್ರೆ ತಡೆಯುತ್ತೆ, ಅಷ್ಟು ವೆಯ್ಟ್ ತಡೆಯುತ್ತೆ. ಇದಕ್ಕೆ ಈ ತರ ಕೀ ಇಲ್ಲೇ ಆಪ್ ಕಂಟ್ರೋಲ್ ಇದೆ. ಇದು ಆಪಲ್ ಕಂಟ್ರೋಲ್ ಇದೆ. ಮತ್ತೆ ಇದು ಇಲ್ಲೂ ಕ್ಲಿಕ್ ಮಾಡಿದ್ರೆ ಇದಾಗುತ್ತೆ. ಇದಾ? ಈ ತರನಾ? ಅಲ್ಲೊಂದು ಲೈಟ್ ಬೇರೆ ಇದೆ. ನೀನು ಒಳ್ಳೆ ಬ್ರೈಟ್ ಆಗಿದೆ ಲೈಟು. ಹೌದೌದು. ಇವಾಗ ಲೈಟ್ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ಅದು, ಬಟ್ ಅದು ಇದ್ದಿರೋದ್ರಿಂದ LED ಲೈಟ್ಸ್ ಇರೋದ್ರಿಂದ ಯೂಸ್ ಆಗುತ್ತೆ. ಬ್ರೈಟ್ ಆಗಿದೆ ತುಂಬಾ. ಈಗ ಎಲ್ಲಾದ್ರೂ ಅಲ್ಲಿ ಹೋದಾಗ ಔಟ್ಡೋರ್ ಅಲ್ಲಿ ಕ್ಯಾಂಪಿಂಗ್ ಮಾಡಿದಾಗ ಎಲ್ಲ ಯೂಸ್ ಆಗುತ್ತೆ ಅದು. ಏನಿಲ್ಲ, ಇನ್ನೊಂದು BMW ತಗೊಂಡ್ಬಿಟ್ರೆ ಹಾಕೊಂಡು ಹೋಗ್ತಾ ಇದ್ರೆ ಈ ಐಲೆಕ್ಸ್ ಟ್ರಕ್ ಅಂದಾಗ ಹಿಂದ್ಗಡೆ ಗಾಡಿ ಅದು ಇದು ಇದ್ದೇ ಇರುತ್ತೆ. ಅದನ್ನು ಒಂದು ಮಾಡ್ಬೇಕಪ್ಪ ಒಂದ್ಸಲಿ, ಅದನ್ನ ಹಾಕೊಂಡು ಅಂತ ನಾನು ಅದಕ್ಕೆ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಇದನ್ನ ಹಾಕ್ದಾಗ ಇದು ಒಂದು ಸ್ವಲ್ಪ ಸ್ಪೇಸ್ ತಿನ್ನುತ್ತೆ. ಇದನ್ನ ಹಾಕಿದಾಗ ಅಲ್ಲಿ ಸ್ವಲ್ಪ ಸ್ಪೇಸ್ ತಿನ್ನುತ್ತೆ. ಮೋಟರ್ ಇರೋದ್ರಿಂದ. ಏನದು ಆಕ್ಚುಲಿ? ಅದೇ ಮೋಟರ್. ಓಕೆ ಓಕೆ ಓಕೆ. ಅದು ಒಳಗಡೆ ಅದು ಇದಾಗುತ್ತಾ? ನಮ್ ಗಾಡಿ ಅಲ್ಲಿವರೆಗೂ ಹೋಗಲ್ಲ. ಬಟ್ ಅದು ಗೊತ್ತೇ ಆಗೋದಿಲ್ಲ ಅಲ್ವಾ, ಅದು ರೋಲ್ ಆಗುತ್ತೆ ಅಂತ. ಅಷ್ಟು ಹಾರ್ಡ್ ಆಗಿದೆ ಅದು ಮೆಟೀರಿಯಲ್. ಹಾರ್ಡ್ ಆಗಿದೆ.
ಸೊ ಪಕ್ಕ ಸ್ಪೇಸ್ ಇದೆಪ್ಪ ಇದು. ನಾವು ಬೈಕ್ ಹಾಕಕ್ಕಾಗಲ್ಲ ಈ ಸೆಟಪ್ ಅಲ್ಲಿ. ಈ ಸೆಟಪ್ ಅಲ್ಲಿ ಬೇಕಾಗುತ್ತೆ. ಈ ಸೆಟಪ್ ಅಲ್ಲಿ ಬೈಕ್ ಇದು ಸೇಫ್ಟಿ ಪರ್ಪಸ್. ಸೇಫ್ಟಿ ಪರ್ಪಸ್. ನಾನು ಇದಕ್ಕೂ ಸಪರೇಟ್ ಲಾಕ್ ಹಾಕ್ಸಿದೀನಿ. ಲಾಕ್ ಮಾಡಿದ್ರೆ ಇದು ಓಪನ್ ಮಾಡಕ್ಕಾಗಲ್ಲ, ಅದು ಓಪನ್ ಮಾಡಕ್ಕಾಗಲ್ಲ. ನಿಮ್ಮ ಇದೆಲ್ಲ ಚೇಂಜ್ ಆಗಿದೆ ಅನ್ಸುತ್ತೆ ಇದು. ಅದು ಡಿಪ್ಪಿಂಗ್ ಮಾಡಿಸಿದೀವಿ. ಓ ಡಿಪ್ಪಿಂಗ್. ನೋಡಿ ಇದೆಲ್ಲ ಡಿಕ್ರೋಮ್. ಡಿಕ್ರೋಮ್ ಅಲ್ಲಿ ಇದು ಇನ್ಕ್ಲೂಡ್ ಆಗುತ್ತೆ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಡಿಪ್ಪಿಂಗ್. ಓ ಇದು ಹಿಂಗಿತ್ತು ಅನ್ಸುತ್ತಲ್ಲ ಟೊಯೋಟೋ ಅಂತಿತ್ತು, ಅದನ್ನ ತೆಗ್ಸಿದೀನಿ. ಅದು ತೆಗ್ಸಕ್ಕಾಗುತ್ತಾ? ಹಂಗೆ ತೆಗಿಬೋದು. ನಾನು PPF ಮಾಡಕ್ಕೆ ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟೆ ಮಾಡಿದ್ದು. ಓಕೆ. ಸೊ ಇದೊಂದು ಸುಮ್ನೆ ಶೋಗೆ ಸಕ್ಕದಾಗಿ ರಗಡ ಕಾಣಿಸುತ್ತೆ. ಇದನ್ನ ಅಂದ್ರೆ ಇದು ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ನಾನು ವಾಕಿ ಟಾಕಿ ಹಾಕಿದಾಗ ಅದಕ್ಕೆ ಆಂಟೆನಾ ಬೇಕು. ಸೊ ಅದು ವೈರಿಂಗ್ ಇದೆ, ನಾನು ಯೂಸ್ ಮಾಡ್ಕೋಬಹುದು. ಸೊ ಅದೊಂದು ಪರ್ಪಸ್ ಯೂಸ್ ಆಗುತ್ತೆ ಅಂತಾನೆ. ಸೊ ಅದಾದ್ಮೇಲೆ ಮೈನು ಮ್ಯಾಗು ಟೈರ್. ಹಂಗ್ ನೋಡಕ್ ಹೋದ್ರೆ ಇನ್ನು ಮಾಡಿಫಿಕೇಶನ್ ನೋಡಿ ಇದು ಲೀಫ್ ಸ್ಪ್ರಿಂಗು ಚೇಂಜ್ ಆಗುತ್ತೆ. ಓಕೆ. ಇದನ್ನು ಚೇಂಜ್. ಅದೂನು ಚೇಂಜ್ ಕಂಪ್ಲೀಟ್ ಆಗಿ. ಹತ್ತತ್ರ 4 ಲಕ್ಷ ಆಯ್ತು ಸಸ್ಪೆನ್ಷನ್ ಟೈರ್ ಅಲೈ ಸಪರೇಟ್. ಅಲ್ಲ ಈ ಮಾಡಿಫಿಕೇಶನ್ ಮಾಡಿಸಿದ್ರೆ ಹೋಗುತ್ತೆ ಅನ್ಸುತ್ತೆ. ಇದು ಗಾಡಿಗಿಂತ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಗಾಡಿಗಿಂತ ಆಗಲ್ಲ. ಗಾಡಿನೇ ಇವಾಗ 45 ಚೇಂಜ್ ಏನೋ ಇದೆ. ಓಕೆ. ಮುಂಚೆ ಡಿಸ್ಕೌಂಟ್ ಕೊಡ್ತಾ ಇದ್ರು, ಇವಾಗ ಜಾಸ್ತಿ. ಹಂಗ್ ನೋಡಕ್ ಹೋದ್ರೆ ಇನ್ನೂ ಮೇಲೆ ಒಂದು 38 40 ಗಿಂತ ಕಡಿಮೆ ಕೊಡ್ತಿಲ್ಲ ಈಗ. ಓಕೆ. ಈಗೆಲ್ಲ ಜಾಸ್ತಿ ತಗೋತಾ ಇದಾರೆ. ಮುಂಚೆ ಇರ್ಲಿಲ್ಲ ಈ ಟ್ರೆಂಡ್ ಇರ್ಲಿಲ್ಲ. ಇವಾಗ ಎಲ್ಲರ ಹತ್ರ ಐಲೆಕ್ಸ್ ಮುಂಚೆ ಅಲ್ಲೋ ಎಲ್ಲೋ ಕಾಣಿಸೋದು. ಬಟ್ ಇವಾಗ ಬಿಡಪ್ಪ ಹೋಗ್ಲಿ, ನಮ್ಮ ಜೊತೆಗೆ ಒಬ್ಬ ಐಲೆಕ್ಸ್ ನೋಡಿದ್ರೆ ನಾವು ಜೊತೆಗೆ ಆರಾಮಾಗಿ ಓಡಾಡ್ಬೋದು, ಟ್ರಿಪ್ ಹೊಡಿಬೋದು. ಪ್ಲಾನ್ ಇದೆ ಮುಂದಿನ ದಿನಗಳೆಲ್ಲ ನೋಡ್ತೀರಾ. ಇವಾಗ ಎಂತಕ್ಕೆ ಇವಾಗ ಅವ್ರು ಓಡ್ ಬರಲಿ ಒಂದು 10 ದಿವಸ ಪ್ಲಾನ್ ಮಾಡಿದ್ದಾರೆ. ಸೊ ನಾವು ಜ್ಯೋತಿರ್ಲಿಂಗ ದರ್ಶನ ಮಾಡ್ತಿದೀವಿ. ಶಶಾಂಕ್ದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಐಡಿ ಇದೆ, ಮಿಸ್ಟರ್ ಅಲೆಮಾರಿ ಅಂತ. ಹೋಗಿ ಚೆಕ್ ಮಾಡ್ಬೋದು. ಸೊ ಇನ್ನೊಂದ್ 2 ದಿವಸದಲ್ಲಿ 9th ಏನೋ ಓಡ್ತಾ ಇದಾರೆ. ರನ್ ಆಫ್ ಕಚ್ ಉತ್ಸವ್. ಒಂದು ಜ್ಯೋತಿರ್ಲಿಂಗ ಆಲ್ಮೋಸ್ಟ್ 7 ಜ್ಯೋತಿರ್ಲಿಂಗಸ್ ಕವರ್ ಮಾಡ್ತಾ ಇದೀವಿ. ನಂದು 12 ಕಂಪ್ಲೀಟ್ ಆಗೋಗುತ್ತೆ. 10 ಆಗಿದೆ. ಜೊತೆಲಿ ಬರೋರ್ಗು ಇನ್ನು ನೋಡಿಲ್ಲ, ಸ್ವಲ್ಪ ಎಲ್ಲ ಕವರ್ ಮಾಡ್ತೀನಿ. ಎಷ್ಟು ಜನ ಹೋಗ್ತಾ ಇದ್ರಿ ಟ್ರಿಪ್ಗೆ? ಒಂದು ತಾರ್ ರಾಕ್ಸ್ ಚಂದಂದು 4, ಅದ್ರಲ್ಲಿ 4 ಜನ, ಇದ್ರಲ್ಲಿ 4 ಜನ. ಬಟ್ ಆದ್ರೂ 4 ಜನ ಪಾಪ ಯಾರು ಹಿಂದೆ ಕುತ್ಕೋತಾರೋ ಆಲ್ ದ ಬೆಸ್ಟ್ ಸ್ನೇಹಿತರೆ. ಇಲ್ಲ ಅಡ್ಜಸ್ಟ್ ಆಗುತ್ತೆ. ಸೊ ರಿಕ್ಲೈನ್ ಮಾಡ್ಸಿದೀನಲ್ಲ, ಅದಕ್ಕೋಸ್ಕರ ರಿಕ್ಲೈನ್ ಆಗಿದೆ. ಬಟ್ ಒಳ್ಳೆ ಲುಕ್ ಬಂದಿದೆ. ನಾನು ಹೇಳ್ಬೇಕು ಅಂತಂದ್ರೆ ಲುಕ್ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸೊ ಈ ಸಸ್ಪೆನ್ಷನ್ ಇಂದ ಒಂದು 2 ಇಂಚ್ ಹೈಟ್ ಆಗುತ್ತೆ, ಮತ್ತೆ ಟೈರ್ ಇಂದ 1 ಇಂಚ್ ಹತ್ರ 3.5 ಇಂಚ್ ಏನೋ ಹೈಟ್ ಆಗಿದೆ. ಒಳಗಡೆಯಿಂದ ವ್ಯೂ ಮಾತ್ರ ಎಲ್ಲಾ ಹುಡುಗರಿಗೂ ಒಂದು ಡ್ರೀಮ್ ಇದ್ದೇ ಇರುತ್ತೆ. ಬೈಕ್ ತಗೋಬೇಕು ಅಂತ ಡ್ರೀಮ್ ಇರುತ್ತೆ. ಬೈಕ್ ತಗೊಂಡ್ಮೇಲೆ ತಿರ್ಗಾ ಈ ತರ ಒಂದು ಕಾರ್ ತಗೋಬೇಕು ಅಂತ ಡ್ರೀಮ್ ಆಗುತ್ತೆ. ನಿಜ ಹೇಳ್ತೀನಿ. ಯಾಕಂದ್ರೆ ನನ್ಗೆ ಇವಾಗ ನೋಡ್ತಾ ಇದ್ರೆ ಯಾವಾಗ ಈ ತರ ತಗೊಳ್ಳೋದು, ಒಂದ್ ಗಾಡಿ ಹಿಂದೆ ಹಾಕೊಂಡು ಜಾಲಿಯಾಗಿ. ಟೊಯೋಟಾ ಹೈಲಕ್ಸ್ ಯಾಕೆ ಚೂಸ್ ಮಾಡಿದೆ ಅಂದ್ರೆ, ಫಾರ್ಚುನರೇ ತಗೋಬೋದಾಗಿತ್ತು ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಈ ಹೈಲಕ್ಸ್ ನ ತುಂಬಾ ಟ್ರೈ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಕ್ಕೆ. ಮತ್ತೆ ನೋಡಿರ್ತೀರಾ ನೀವುನು. ಹೌದು. ಸೊ ನೋಡಿದೀನಿ ಆಕ್ಚುಲಿ. ಅದು ಬೇಕಾದ್ರೆ ಕ್ಲಿಪ್ಪಿಂಗ್ ಹಾಕಿ ಯಾರು ನೋಡಿಲ್ಲ ಅಂತ. ತುಂಬಾ ತರ 24 ಫ್ಲೋರ್ಸ್ ಇರೋ ಅಂತ ಬಿಲ್ಡಿಂಗ್ ಇಂದಾನು ಡಿಸ್ಟ್ರಾಯ್ ಮಾಡಿ ನೀರೊಳಗಡೆ ಮುಳುಗಿಸಿ ಏನೇನೋ ಮಾಡ್ಬಿಟ್ಟು ಎಲ್ಲ ಮಾಡಿ ಜಸ್ಟ್ ಕಾರ್ ಅದೇನೋ ಇದೆ, ನಂಗೆ ಹೆಸರು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಚಾನಲ್ ಏನು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಲೆವೆಲ್ ಆಗಿದೆ. ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅದಕ್ಕೆ ಹೈಲೆಕ್ಸ್ ಫೇಮಸ್ ಆಕ್ಚುಲಿ ಹೇಳ್ಬೇಕು ಅಂತ. ಟೊಯೋಟಾ ಇಂಜಿನ್ ನೆಕ್ಸ್ಟ್ ಮೋರ್ ಪವರ್. ಇವಾಗ ತಾರಲ್ಲೂ ನನ್ಗೇನು ತೊಂದರೆ ಇರ್ಲಿಲ್ಲ, ಆರಾಮಾಗಿ ಈಸಿ ಪೀಸಿ. ಒಂದು ಬುಲೆಟ್ ಮೇಂಟೈನ್ ಮಾಡೋ ಅಷ್ಟು ತಾರ್ ಮೇಂಟೈನ್ ಮಾಡ್ಬಿಡ್ಬೋದು. 13,000 ಮೇಲೆ ನನ್ಗೆ ಬಿಲೆ ಬಂದಿಲ್ಲ. ಇಷ್ಟು ಒಂದು 60-70 ಸಾವಿರ ಓಡಿಸಿದ್ದೆ ಮೇಂಟೆನೆನ್ಸ್. 13,000ಕ್ಕಿಂತ ಮೇಲೆ ಬಂದೇ ಇಲ್ಲ. ಬ್ರೇಕ್ ಪ್ಯಾಡ್ಸ್ ನಾನು ಚೇಂಜ್ ಮಾಡಿಸಿದ್ದು 40,000 ಕಿಲೋಮೀಟರ್ಗೆ. ಬಟ್ ಹಂಗೆ ಮೇಂಟೈನ್ ಮಾಡಬೇಕು, ಹಂಗೆ ಓಡಿಸ್ಬೇಕು ಕ್ಲೀನ್ ಆಗಿ. ಅವಾಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಸೊ ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿಸಿದ್ದು ಆಕ್ಚುಲಿ ಎಲ್ಲಿದು ಏನು ಜಾಗ ಆಕ್ಚುಲಿ ನಾನು ನೋಡ್ಲಿಲ್ಲ, ಬೋರ್ಡು ನೋಡ್ಲಿಲ್ಲ. ಆಕ್ಚುಲಿ JP ನಗರ್ ಅಂತ ಗೊತ್ತು ಅಷ್ಟೇ. ಹೌದು, ಇದು ಕ್ವಾಡ್ರಾ 4 ಅಂತ. ಎಸ್, ಅಕ್ಷಯ್ ಅಂತ. ಸೊ ಇವರು ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಒಳಗಡೆ ಬರೀ ಐಲೆಕ್ಸ್ ಕೂಡ ನಿಂತಿದೆ. ಈಚೆ ಒಂದು ಐಲೆಕ್ಸ್ ನಿಂತಿದೆ, ಬರೀ ಐಲೆಕ್ಸ್ ಕೂಡ ಇದೆ. ಏನು ಡಿಫೆಂಡರ್ ಬಿಟ್ಬಿಟ್ರಾ? ಡಿಫೆಂಡರ್ ನಾನು ನೋಡ್ಲಿಲ್ಲ. ಇವಾಗ ಒಳ್ಳೊಳ್ಳೆ ಗಾಡಿಗಳೇ, ತುಂಬಾ ಗಾಡಿಗಳು ಇಲ್ಲೇ ಬರ್ತವೆ. ಪ್ರೀಮಿಯಂ ಗಾಡಿಗಳೆಲ್ಲ ಅವ್ರ ಪೇಜ್ ನ ನೋಡ್ಬೋದು. ಕ್ವಾಡ್ರಾ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಿ ಡಿಸ್ಪ್ಲೇ ಮೇಲೂ ಬರ್ತಾ ಇರುತ್ತೆ, ನೀವು ಚೆಕ್ ಮಾಡಬಹುದು. ಆಕ್ಚುಲಿ ಸ್ಕ್ರೀನ್ ಶಾಟ್ ಒಂದು ಹಾಕ್ತೀವಿ. ಅದೇ ನಾನು ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಐಡಿನೂ ಹಾಕ್ತೀನಿ ಅವ್ರದ್ದು. ಶಶಾಂಕ್ ಈ ತರ ಪರ್ಫೆಕ್ಷನ್ ಬೇಕಂದ್ರೆ ಇವರೇ ಮಾಡೋದು. ನೀವು ನೋಡಿರೋಂಗೆ ಇವ್ರದೇ. ಅಂಡ್ ಒನ್ ಮೋರ್ ಥಿಂಗ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ಈ ತರ ಮಾಡಿಸ್ಲಾ ಆ ತರ ಮಾಡಿಸ್ಲಾ ಅಂತ. ಸೊ
ನನಗೆ ಇದನ್ನ ಫ್ಯೂಚರ್ ಅಲ್ಲಿ ನಾನು ಆಫ್ ರೋಡಿಂಗ್ ಪರ್ಪಸ್ ಅಂಡ್ ಕ್ಯಾಂಪಿಂಗ್ ಅಂತ ಮಾಡಿದಾಗ ಅವಾಗ ಮಾಡ್ಕೊತೀನಿ. ಈಗ ಜಸ್ಟ್ ಕ್ಲಾಸಿಕ್ ಒಂಥರ ಈ ತರ ರಗಡ್ ಲುಕ್ ಅಂತ ಅನಿಸ್ತಾ ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಸೂಪರ್ ಆಗಿ ಕಾಣಿಸ್ತಿದೆ ಗಾಡಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಸ್ಟಾಕ್ ನೀವು ನೋಡ್ಬೋದು, ಸ್ಟಾಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವಾಗ ಇದು ಮಾಡಿಫೈ ಮಾಡಿಸಿರೋದು, ಇದು ಮತ್ತೆ ಒಂಥರ ಕ್ಲಾಸಿಯಾಗಿ ಕಾಣಿಸ್ತಿದೆ, ಒಂಥರ ದೂತ ತರ ಕಾಣಿಸ್ತಿದೆ ನೋಡಕ್. ಇದು ಇರೋದೇ ಗಾಡಿ ಮೊದಲೇ ಗೊತ್ತಾ, ನಾನು ನಿಮ್ಗೆಲ್ಲ ಇಲೆಕ್ಸ್ ಅಂದ್ರೆ ಎಲ್ಲರೂ ನೋಡಿರ್ತೀರಾ, ಹೇಳೋದೇ ಬೇಕಾಗಿಲ್ಲ. ಬಟ್ ಈ ತರ ಎಲ್ಲ ಮಾಡಿಫಿಕೇಶನ್ ಮಾಡಿಸಿದ್ಮೇಲಂತೂ ನೆಕ್ಸ್ಟ್ ಲೆವೆಲ್ ಚಿಂದಿಯಾಗಿ ಕಾಣಿಸ್ತಿದೆ. ಸೊ ನಾನು ಈ ತರ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ. ಸೊ ನನಗೆ ಇದು ಇಷ್ಟ ಆಗಿತ್ತು, ಇದನ್ನ ಆಸೆ ತೀರ್ಸ್ಕೊಳ್ಳೋಣ ಅಂತ ಇದನ್ನ ಹಾಕ್ಸಿದೀನಿ. ತೀರಾಯ್ತು. ನೆಕ್ಸ್ಟ್ ಇದು ಚೇಂಜ್ ಮಾಡುವಾಗ ಬಂಪರ್ ಒಂದು ಬಿಚ್ಚಿ ಈ ತರ ಹಾಕೋಬಹುದು. ಸೊ ಇವ್ರು ನೋಡಿದ್ರೆ ಕ್ಲಾಡಿಂಗ್ ಎಲ್ಲ ಹಾಕಿಲ್ಲ. ಕ್ಲಾಡಿಂಗ್ ಹಾಕಿಲ್ಲ ಅಲ್ಲ ಇವರು. ಜಿಆರ್ ಮುಂದ್ಗಡೆ ಇದು ಗ್ರಿಲ್ ಒಂದಿದೆ, ಅದೊಂದು ಗ್ರಿಲ್ ಇದೆ, ಗ್ರಿಲ್ ಒಂದಿದೆ ಅಷ್ಟೇ. ಅದೊಂದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಅವ್ರಿಗೆ ಪ್ಲೇನ್ ಸಿಂಪಲ್ ಆಗಿ. ಕಲರ್ ಚೇಂಜ್ ಇದೆ ಅಲ್ಲ ಸ್ವಲ್ಪ, ಮೆರೂನ್ ಯಾವ್ದು ನಂಗೆ ಹೇಳಕ್ಕೆ ಬರುತ್ತೆ, ಬ್ರೌನ್ ಕಾಣಿಸ್, ಮೆರೂನ್ ಆಕ್ಚುಲಿ ಅರ್ಥನೇ ಆಗ್ತಾ ಇಲ್ಲ ನನಗೆ. ಇದು ಆಕ್ಚುಲಿ ಇದು ಬಂದು ಗ್ರೇ. ಈ ಗಾಡಿ ಬಂದು ಗ್ರೇ ನೋಡಿ. ಗ್ರೇನಾ? ಹೌದು, ಗ್ರೇ ಕಲರ್ ಗಾಡಿ. ಓ ಇದನ್ನ ಗಾಡ್ PPF ಕಲರ್ PPF ಮಾಡ್ಕೊಂಡಿದ್ದಾರೆ. ಓಹೋ, ಓಕೆ 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 ಓಕೆ. ಸೊ ಕಲರ್ ಇವರು ಸಿಂಪಲ್ ಆಗಿ ರಗಡ ಕಾಣಿಸ್ಬೇಕು ಅಂತಾನೆ ಇವರು ಇದು ಹಾಕಿಲ್ಲ. ಇದೆಲ್ಲ ಹಾಕ್ಸಿದ್ರೆ ಸ್ವಲ್ಪ ಫ್ರಂಟ್ ಫೇಸ್ ಆಗಲಾಗುತ್ತೆ, ಚೆನ್ನಾಗಿರಲ್ಲ ಅಂತ ಇವ್ರು ಅವ್ರ ಬಂಪರ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಮಿಸ್ ಮ್ಯಾಚ್ ಆಗುತ್ತೆ ಅಂತ. ಹೌದೌದು ಅಂತ ಅನ್ಸುತ್ತೆ ನನ್ಗೂ. ಇದೆಲ್ಲ ಮೆಟಲ್ ಬಂಪರ್ಸ್. ಇದು ಯಾವ ತರ ಕಾಣಿಸ್ತಿದೆ ಗೊತ್ತಾ, ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಒಂದು PPF ಅಂತ ಒಂಚೂರು ಗೊತ್ತಾಗದೆ. ಲೈಟ್ ಬೀಳ್ದಿರೋ ಜಾಗದಲ್ಲಿ ಒಂಥರ ಮಣ್ ಕಲರ್ ಕಾಣಿಸ್ತಿದೆ, ಬ್ರೌನ್ ಇಶ್ಯೂ. ಇಲ್ಲಿ ಮೆರೂನ್ ಕಾಣಿಸ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡ್ತಾ ಇಲ್ಲ ಸ್ನೇಹಿತರೆ. ಸೊ ನೋಡಿ, ಇದು ಆಕ್ಚುಲ್ ಆಗಿ ಇದು ಯಾವ್ದು ರೆಡ್ ಅಂತ, ರೆಡ್. ಬಟ್ ಇದನ್ನು ನೋಡಿ, ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ಒಂದು ಇದು ಲೈಟ್ ಬೀಳ್ತಿರೋ ಕಡೆ ಒಂದು ಕಲರ್ ಕಾಣಿಸ್ತಿದೆ, ಲೈಟ್ ಬೀಳ್ದಿರೋ ಕಡೆ ಒಂದು ಕಲರ್ ಕಾಣಿಸ್ತಿದೆ ಹೇಳ್ಬೇಕು ಅಂತಾನೆ. ಆಪ್ಷನ್ಸ್ ಇಲ್ಲ ಇದೆ ನಿಮ್ಗೆ. ವೈಟ್ ಒಂದಿದೆ, ವೈಟ್, ಗ್ರೇ, ರೆಡ್, 3 ಕಾರು ಇಲ್ಲೇ ಇದೆ ಆಕ್ಚುಲಿ. ಬ್ಲಾಕ್ ಒಂದಿತ್ತು, ಈಗ ಜಸ್ಟ್ ನೀವು ಬರಕ್ ಮುಂಚೆ ಒಂದ್ ಸ್ವಲ್ಪ ಇದು ನೋಡಿ ಸ್ನೇಹಿತರೆ, ಏನ್ ಸ್ನೇಹಿತರೆ, ನನ್ನ ನೈಟ್ಗೆ ನೋಡಿ ನಾನು ಒಂದು 4 ಫೀಟ್ 4.25 ಫೀಟ್ ಇದೆ ಗಾಡಿ. ಜಾಸ್ತಿ ಲಿಫ್ಟ್ ಆಗಿದೆ ಇವ್ರದಲ್ಲ, ಇವ್ರದ್ದು ಜಾಸ್ತಿ. ಇವ್ರದಂತೂ 5 ಫೀಟ್ ಅನ್ಸುತ್ತೆ ಅಲ್ಲಿ. ನೀವು ಲೆವೆಲ್ಗೆ ಇಲ್ಲಂತೂ ನೋಡಿ, ನನ್ ಫುಲ್ ಕವರ್ ಕಾರ್ ಎಲ್ಲಿದೆ, ನನ್ಗಿಂತ 6 ಅಡಿ 6 ಅಡಿ ಮೇಲೆ ಇದೆ ಇದು. ಸೊ ಇವ್ರು ಹಾಕ್ಸಿರೋದು ಬಂದು ಪ್ರೊಫೆಂಡರ್. ಇವ್ರು ಇದೆಲ್ಲ ಹಾಕ್ಸಿದ್ದಾರೆ, ಸಕ್ಕತ್ತಾಗಿದೆ ಇದು. ಇದು ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಒರಿಜಿನಲ್. ಇದು ಇವರು ಗಾಡಿ ಕಿಂಗ್ ಸೀರೀಸ್ ಪ್ರೊಫೆಂಡರ್ ಹಾಕಿದ್ದಾರೆ. ಇದರಲ್ಲಿ 3 ಇಂಚ್ ಲಿಫ್ಟ್ ಆಗುತ್ತೆ. ಸೊ ಈ ಟೈರ್ ಬಂದು 350 ಇದನ್ನು ಹಾಕ್ಸಿದ್ದಾರೆ. 315 ಆಲ್ಮೋಸ್ಟ್ 1 ಫೀಟ್ ಮೇಲೆ ಇದೆ ಇದು. ಓ ಮೈ ಗಾಡ್. ಪ್ಲಸ್ ಇದು ಸಸ್ಪೆನ್ಷನ್ ಇದು ಮಾಡಿದ್ದಾರೆ ಇವರು. ಇವರೆಲ್ಲೂ ಲಾಂಗ್ ಹೋಗಲ್ಲ, ಬಟ್ ಇವ್ರು ಕಂಫರ್ಟ್ ಆಗಿದೆ. ಇವರು ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಯ್ತು ಕಾರ್. ಅವ್ರು ಏನ್ ಬೇಕು. ಹೌದಾ? ಹೌದೌದು, ಬೇಕಾದಂಗೆ ಅವರು. ಅನ್ಸುತ್ತಾ ನೋಡಿ ಎಷ್ಟು ಪಳ ಪಳ. ಅದೇ ನಾನು ಹೇಳಿದ್ದು, ಗೊತ್ತೇ ಆಗೋದಿಲ್ಲ, ಹೊಸ ಕಾರ್ ತರನೇ ಅನಿಸ್ತಾರೆ ಆಕ್ಚುಲಿ. ನೋಡಿ ಇದು 6 ಇಂಚ್ 8 ಇಂಚ್ ಇದು. 8 ಇಂಚ್ ಇದು. ಇದರಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಇದರಲ್ಲೇ ಬೇಜಾನ್ ಆಪ್ಷನ್ಸ್. ಹೌದೌದು, ಯಾಕಂದ್ರೆ ಅದ್ರಲ್ಲಿ ಜಸ್ಟ್ ಒಂದೇ ಹೈ ಬೀಮ್, ಲೋ ಬೀಮ್ ಆತರ ಎಲ್ಲ ಏನಿಲ್ಲ. ಇದ್ರಲ್ಲಿ ನಿಮ್ಗೆ ಎಲ್ಲ ಆಪ್ಷನ್ಸ್. ಸ್ವಲ್ಪ ಕಾಸ್ಟ್ಲಿ, ಬಟ್ ಅದಕ್ಕೆ ಹೆವಿ ಆಗುತ್ತೆ ಅಂತ ನಾನು ಇದನ್ನೇ ಹಾಕ್ಸಿದೆ. ಮೆಟಲ್ ಬಂಪರ್ ಹಾಕ್ಸಿದಾಗ ನಾನು ಇದನ್ನ ಅಷ್ಟೇ. ಓವರಾಲ್ ಆಗಿ ಸೊ ಎಲ್ಲ ಆಯ್ತು. ಇವಾಗ ಸಕ್ಕತ್ತಾಗಿ ಕಾಣಿಸ್ತಿದೆ ಗಾಡಿ. ಇನ್ನು ಈ ಗಾಡಿಗೆ ಎಷ್ಟು ಮಾಡಿದ್ರು ಸಾಲಲ್ಲ, ತುಂಬಾ ತುಂಬಿಸ್ಬೋದು. ಇನ್ನು ಎಷ್ಟು ಆಪ್ಷನ್ ಇದೆ ಅಂದ್ರೆ, ಅಂಡರ್ ಬಾಡಿ ಅದೊಂದು ಹಾಕ್ಸ್ಬೇಕಾಗಿತ್ತು, ಅದೊಂದು ಆರ್ಡರ್ ಮಾಡಿದೀನಿ. ಅಂಡರ್ ಬಾಡಿ ಗಾರ್ಡ್ ಫುಲ್ ಸೆಟ್ ಬರುತ್ತೆ. ಓಕೆ. ಸೊ ಎಲ್ಲ ಅವ್ರವ್ರಿಗೆ ಹೆಂಗ್ ಬೇಕೋ ಹಂಗಂಗೆ ನೀವು ಮಾಡ್ಕೊ. ನಮಗೂ ಇವಾಗ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಐಡಿಯಾ ಬಂತು. ಐಲೆಕ್ಸ್ ತಗೊಂಡ್ರೆ ಎಷ್ಟು ಮಾಡಿಫಿಕೇಶನ್ ಮಾಡಿಸ್ಬೋದು, ಇನ್ನೂ ಮಾಡಿಫಿಕೇಶನ್ ಮಾಡಿಸ್ಬೋದು ಅಂತ ತುಂಬಾ ಇದೆ. ಈಗಲೇ ಅರೌಂಡ್ ನನಗೆ ಒಂದು 14 ತನಕ ಖರ್ಚಾಗಿದೆ. 14 ಲಕ್ಷ ಖರ್ಚಾಗಿದೆ. ಓ ಮೈ ಗಾಡ್. 14 lakhs ಅಲ್ಲಿ GR ಕಿಟ್ಟು, ಮ್ಯಾಗು, ಟೈರು, ಸಸ್ಪೆನ್ಷನ್, PPF, ಲೈಟ್ಸ್, ರೋಲಿಂಗ್ ಶಟರ್, ಆಟೋಮೆಟಿಕ್ ಫುಟ್ ಸ್ಟ್ರಾಪ್ಸ್, ಎಕ್ಸೆಟ್ರಾ 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 ಎಕ್ಸೆಟ್ರಾ, ಚಿಕ್ಕ ಸಣ್ಣ ಪುಟ್ಟ ಅದು ಬಿಟ್ಟು ಇನ್ನೂ ಫುಲ್ ಆಗಿಲ್ಲ. ಹೌದು, ಅಂದ್ರೆ ಈಗ ಜಸ್ಟ್ ನಾರ್ಮಲ್ ಆಗಿ ಒಂದು ಫುಲ್ಫಿಲ್ನೆಸ್ ಇದೆ. ಹಿಂದೆ ಮೆಟಲ್ ಬಂಪರ್ ಬೇಕೇ ಬೇಕು. ಸೊ ಮೆಟಲ್ ಬಂಪರು, ಇನ್ನ ಸಣ್ಣ ಪುಟ್ಟ ಐಟಮ್. ಒಂದು ಐಡಿಯಾ ಸಿಕ್ತು ನೋಡಿ. 40 ಲಕ್ಷ ರೂಪಾಯಿ ಹೈಲೆಕ್ಸ್. ಹೌದು, ಓಕೆನಾ? ಅದ್ರ ಮೇಲೆ 15 ಲಕ್ಷ ಈ ತರ ಮಾಡಿಫಿಕೇಶನ್. ನೀನ್ ಯಾವ್ದು ತಗೋತೀಯೋ?
ಗಾಡಿ ಏನಿಲ್ಲ ಮಗ, ನೀನ್ 5-10 ಲಕ್ಷ ಕೊಟ್ಟು ನೀನ್ ಲೋನ್ ಹಾಕ್ಸ. ನಂದು ಅಷ್ಟೇ ಲೋ, ಒಂದೆರಡು ಪ್ರಮೋಷನ್ ದುಡ್ಡು ಬಂದ್ಬಿಟ್ರೆ ಡೌನ್ ಪೇಮೆಂಟ್ ಮಾಡಿ ತಗೋಬಿಡ್ತೀನಿ. ಅಲ್ಲ, ನಾನು ಈ ಗಾಡಿ ತಗೊಂಡಿದ್ದೇನಕ್ಕೆ ಅಂತ ನೀವ್ ಹೇಳಲೇ ಇಲ್ವಲ್ಲ. ಗಾಡಿ ಆಕ್ಚುಲಿ ಏನು ನೀನೇ ಹೇಳಿ ಇವಾಗ, ನಿನ್ನಿದ್ರಿಂದಾನೇ ಬರಲಿ. ಏನ್ ಪರ್ಪಸ್ಗೆ ತಗೊಂಡಿದ್ದು? ಇವಾಗ ಆಲ್ರೆಡಿ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ಯಾ, ಅದ್ ಬಿಟ್ಟು ಈ ತರ ಏನಾದ್ರು ಈ ಗಾಡಿ ಜೊತೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಇರುತ್ತೆ. ತುಂಬಾ ವರ್ಷದಿಂದ ನನಗೂ ಬೈ ಹೋಗೋಣ ಬೈ. ಅಲ್ಲ, ಇವರಿಂದಾನೇ ನಾನು ತಗೊಂಡಿದ್ದು. ಇವರು ತುಂಬಾನೇ ಇದ್ ಮಾಡ್ತಾ ಇದಾರೆ, ಒಂದು ದೊಡ್ಡ ಟ್ರಿಪ್ ಪ್ಲಾನ್ ಮಾಡ್ತಾರೆ. ಏನ್ ಗೊತ್ತಾ, ಫಸ್ಟ್ ಶಶಾಂಕ್ ಬೈ ವರ್ಲ್ಡ್ ಟೂರ್ ಹೋಗೋಣ ಅಂತ ಹೇಳ್ಬಿಟ್ಟು BMW ಬುಕ್ ಮಾಡ್ದ. BMW ಸರಿ ಆಯ್ತು, ನಾವ್ ಯಾರು ಬರ್ತಾ ಇಲ್ಲ ಅಂತ. BMW ಅಂದ್ರೆ ಬೈಕ್ BMW ಬೈಕ್, ಕಾರಲ್ಲ. BMW 1300 ಇದು BMW GS ಸರಿನಾ. ಆಮೇಲೆ ನಾವೆಲ್ಲ ಜಜಾಗ್ ಆಗಲ್ಲ, ಜಜಾಗ್ ಅದಿದೆ. ಸರಿ ಆಯ್ತು, ಐಲೆಕ್ಸ್ ತಗೋತೀನಿ. ಐಲೆಕ್ಸ್ ಅಲ್ಲಿ 3 ಜನ ಹೋಗೋಣ. ಯಾಕೆ ನಿಮ್ಗೆಲ್ಲ ಬಜೆಟ್ ಪ್ರಾಬ್ಲಮ್, ಬಜೆಟ್ ಕಮ್ಮಿ ಆಗುತ್ತೆ, 3 ಜನ ಹೋಗೋಣ ಅಂತ ಇಲ್ಲಿ ತಗೊಂಡಿದ್ದೇನೆ. ಇವಾಗ ಎಲ್ಲ ಪ್ಲಾನಿಂಗ್ ಎಲ್ಲ ರೆಡಿ ಇದೆ. ಇವ್ರು ಬಾಕಿ ನಮ್ಗೆ ಈ ಲಾಂಗ್ ಟ್ರಿಪ್ ಅಲ್ಲಿ ಒಳ್ಳೆ ಸೆಟ್ ಆಗ್ಬೇಕು, ಒಳ್ಳೆ ಚೆನ್ನಾಗಿ ಜೆಲ್ ಆಗ್ಬೇಕು, ನಮ್ ಫ್ರೀಕ್ವೆನ್ಸಿ ಇರ್ಬೇಕು. ಅವಾಗ ಒಂದು ಟ್ರಿಪ್ ನಾವು ಗೊತ್ತಲ್ಲ, ಖುಷಿಯಾಗಿ ಓಡ್ಬರ್ಬೋದು. ಎಲ್ ಬೇಕೋ ಅಲ್ಲೇ ನಿಲ್ಸ್ತೀವಿ, ಅಡ್ಗೆ ಮಾಡ್ಕೊಂತೀವಿ, ತಿಂತೀವಿ, ಓಡ್ತೀವಿ. ಮೇನ್ಲಿ ನಾನು ವೆಜಿಟೇರಿಯನ್, ನಾವು ವೆಜಿಟೇರಿಯನ್. ಅರುಣಾಚಲ ಅಂತೂ ಸ್ನೇಹಿತರೆ ಬಿಡಿ, ಅಯ್ಯೋ ಯಾಕೆ ಬೇಕು. ಸೊ ನಮ್ ವೆಜಿಟೇರಿಯನ್ಸ್ಗೆ ಇಲ್ಲಿ ಕರ್ನಾಟಕ ಬಿಟ್ಟು ಆಚೆ ಹೋದ್ರೇನೆ ತುಂಬಾ ಸ್ವಲ್ಪ ಎಷ್ಟೊಂದ್ ಕಡೆ ಕಷ್ಟ. ಹೌದೌದು. ಅದ್ರಲ್ಲೂ ಇಂಡಿಯಾ ಬಿಟ್ಟು ಹೋಗ್ಬಿಟ್ರೆ ತಮಿಳ್ನಾಡು ಆಂಧ್ರ ಓಕೆ, ಅದು ಬಿಟ್ಟು ಹೋದ್ರೆ ನೀನು ಕೇರಳಾಗ ಹೋಗ್ಬಿಟ್ರಂತೂ ನಾನು ಹೆವಿ. ಅಯ್ಯೋ ಬಿಡಿ, ಆ ಸ್ಮೆಲ್ಗೆನೆ ಒಬ್ರೊಬ್ರಿಗೆ ಆಗಲ್ಲ ಸ್ನೇಹಿತರೆ. ಅದನ್ನ ಅದೇನು ಕಂಪೇರ್ ಮಾಡ್ತಾ ಇಲ್ಲ, ಒಬ್ರೊಬ್ರಿಗೆ ಆಗೋದಿಲ್ಲ. ನಮ್ಗೆ ನಾನೇನಂತಂದ್ರೆ ಓಕೆ, ಅವ್ರು ಅಲ್ಲಿ ತಿಂತಾ ಇದಾರ ನಾನ್ ವೆಜ್, ಓಕೆ ಫೈನ್, ನನ್ಗೆ ನಮ್ ಜೊತೆಲಿ ಇರೋರೆಲ್ಲ ತಿಂತಾರೆ, ನಾವು ತಿನ್ನಲ್ಲ. ಏನಂದ್ರೆ ನಾವು ತಿನ್ನಲ್ಲ ಅಷ್ಟೇ, ಆದ್ರೂ ನಾವು ಬೇಜಾರ್ ಮಾಡ್ಕೊಳಲ್ಲ ಅವ್ರು ತಿಂತಾ ಇದಾರೆ ಅಂತ. ಇವರು ಸೊ ಓವರ್ ಆಲ್ ಆಗಿ ಎಷ್ಟು ಬಿಲ್ ಎಷ್ಟಾಗಿದೆ ಅಂತ ಹೇಳಿದ್ರೆ 14 ಲಕ್ಷ ಮಾಡಿಫಿಕೇಶನ್. ಓ ಮೈ ಗಾಡ್. ನೋಡಿ, ಅದು ಎಲ್ಲೋ ಅದೇನು ಇಲ್ಲ, ಅದು ಮ್ಯಾಟ್ ಫಿನಿಶ್. ಓ ಮೈ ಗಾಡ್. ಇಲ್ಲ ಓನರ್ ಬರ್ತಾ ಇದಾರೆ, ಅವ್ರು ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬರ್ತಾ ಇದಾರೆ. ನಾವು ನೋಡಿ ಸ್ನೇಹಿತರೆ ಎಷ್ಟೊತ್ತಾಯ್ತು ಟೈಮು. ಸೊ ಇಷ್ಟೊತ್ತಾಯ್ತು ಕೆಲಸ, ಅವರೆಲ್ಲ ಹೋದ್ರು, ನಾವು ಶೂಟ್ ಮಾಡ್ಕೊಂಡು ಈಗ ಹೊರಡ್ಬೇಕು. ಓ ಮೈ ಗಾಡ್. ಓವರ್ ಆಗಿ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಮತ್ತೆ ಟ್ರಿಪ್ಗೆ ಆಲ್ ದ ಬೆಸ್ಟ್. ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ಟೇಟಸ್ಗಳೆಲ್ಲ ನೀವು ಶಶಾಂಕ್ ಮಿಸ್ಟರ್ ಅಲೆಮಾರಿ ಅಂತ ಚಾನಲ್ ಇದೆ, ನಾನು ಅದನ್ನು ಕೂಡ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಮತ್ತೆ ಈ ಶಾಪ್ ಎಲ್ಲಿ ಮಾಡಿಫಿಕೇಶನ್ ಮಾಡಿರೋದು ಅಂತ ಅದೊಂದು ಹಾಕಿರ್ತೀನಿ, ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಹೈಲೆಕ್ಸ್ ತಾರ್ ಅಥವಾ ಬೇರೆ ಗಾಡಿಗಳು, ಯಾವುದೇ ಗಾಡಿಗಳು PPF ಏನಾದ್ರು ಮಾಡಿಫಿಕೇಶನ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಬರ್ಬೋದು. JP ನಗರದಲ್ಲಿ Quadra4 ಅವ್ರದ್ದು ನಂಬರ್ ಮತ್ತೆ ಇನ್ಸ್ಟಾ ಪೇಜ್ ನಿಮ್ಮ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಮತ್ತೆ ಮೇಲ್ಗಡೆನೂ ಬರ್ತಾ ಇರುತ್ತೆ, ಚೆಕ್ ಮಾಡ್ಬೋದು. ಸೊ ಓವರ್ ಆಲ್ ಆಗಿ ಸಖತ್ತಾಗಿ ಬಂದಿದೆ ಕಾರು. ಇಲ್ಲಿ ನೋಡ್ತಾ ಇದ್ರೆ ನಮಗೂ ಇವಾಗ ಆಸೆ ಆಗ್ತಾಯಿದೆ, ನಾವು ಯಾವಾಗ ತೊಗೊಳೋದು ಈ ಥರ ಅಂತ. ನೋಡೋಣ ಒನ್ ಡೇ ಬ್ರೋ. ಓಕೆ ಅಲ್ವಾ? ಸೊ ಓಕೆ, ಸಿಗೋಣ. ಆಲ್ ದ ಬೆಸ್ಟ್. ಸಖತ್ತಾಗಿ ಬಂದಿದೆ ಇದಂತೂ, ನನಗಂತೂ ಸಖತ್ ಇಷ್ಟ ಆಯಿತು. ಬ್ಯೂಟಿ. ಒಂದು ಫೋಟೋ ತೆಗೊಳ್ಳೋಣ. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಖತ್ತಾಗಿದೆ. ನಿಮ್ಗೆ ಅನ್ನಿಸ್ತು ಇದು ಮಾಡಿಫಿಕೇಶನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಬಿಫೋರ್ ಆಫ್ಟರ್ದು ಒಂದು ಪಿಕ್ಚರ್ ಹಾಕಿರ್ತೀನಿ, ಡೆಲಿವರಿ ತಗೊಂಡಾಗ ಹೇಗಿತ್ತು, ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.